ವೃಶ್ಚಿಕ ರಾಶಿಯ ಜನರೇ, ನಿಮಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳಲ್ಲಿ ಹಿಡಿದ ಕೆಲಸ ಕಾರ್ಯಗಳನ್ನು ಸಂಪೂರ್ಣಗೊಳಿಸಬೇಕೆಂಬ ಹಠ, ಛಲ ನಿಮ್ಮಲ್ಲಿರುತ್ತದೆ. ನಿಮ್ಮ ಪ್ರತಿಭೆ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತದೆ. ರಾಜಕೀಯದಲ್ಲಿ ನಿಮಗೆ ವಿಶೇಷ ಸ್ಥಾನಮಾನ ದೊರೆಯುತ್ತದೆ. ನಿಮ್ಮ ಹುಟ್ಟೂರಿನಲ್ಲಿ ಆಸ್ಪತ್ರೆ ಕಟ್ಟಿಸಲು ನೆರವಾಗುವಿರಿ, ಅಥವಾ ಇರುವ ಆಸ್ಪತ್ರೆಯ ನವೀಕರಿಸುವಿರಿ. ಸಾಹಸ ಕ್ರೀಡೆಯಲ್ಲಿ ತೊಡಗಿದವರಿಗೆ ವಿಶೇಷ ಅವಕಾಶಗಳು ಲಭ್ಯ, ಆದಾಯಕ್ಕೆ ತಕ್ಕ ಖರ್ಚು ವೆಚ್ಚಗಳು ಇದ್ದೇ ಇರುತ್ತವೆ. ಮನೆಯನ್ನು ಕಟ್ಟುವ ಯೋಜನೆ ಕಾರ್ಯಗತವಾಗಲಿದೆ. ವ್ಯಾಪಾರೋದ್ದೇಶಕ್ಕಾಗಿ ವಾಹನಗಳನ್ನು ಕೊಂಡು ಅದರಲ್ಲಿ ಯಶಸ್ಸು ಕಾಣುವಿರಿ. ಶಿಕ್ಷಣ ಕ್ಷೇತ್ರದ ಉದ್ಯೋಗಸ್ಥರಿಗೆ ಉನ್ನತ ಪದವಿ ಲಭ್ಯ. ಈ ಮಾಸದಲ್ಲಿ ಸಾಲ ಮಾಡಲೂ ಬೇಡಿ, ಸಾಲ ನೀಡಲೂ ಬೇಡಿ. ಪಾಲುದಾರಿಕೆಯ ವ್ಯಾಪಾರ ಆರಂಭಿಸದಿರಿ. ಅನಿರೀಕ್ಷಿತ ಧನಲಾಭವಿದೆ. ವೃತ್ತಿ ಬದಲಾಯಿಸಲು ಇದು ಸಕಾಲವಲ್ಲ, ಕೆಲವರಿಗೆ ದೂರ ಪ್ರದೇಶಕ್ಕೆ ವರ್ಗವಾಗುವ ಸಾಧ್ಯತೆ ತೋರುತ್ತದೆ. ವಾದ್ಯ ಸಂಗೀತಗಾರರಿಗೆ ಉನ್ನತ ಸ್ಥಾನಮಾನ, ಕೀರ್ತಿ, ಪ್ರತಿಷ್ಠೆ ದೊರೆಯುತ್ತದೆ. ಸರ್ಕಾರದ ಹಿಡಿತದಲ್ಲಿರುವ ವ್ಯಾಪಾರದಲ್ಲಿ ಲಾಭವಿದೆ. ಸ್ಟಾಕ್ ಷೇರಿನಲ್ಲಿ ಹಣವನ್ನು ವಿನಿಯೋಗಿಸದಿರಿ. ಲೋಹದ ವ್ಯಾಪಾರದಲ್ಲಿ ಹೇರಳ ಲಾಭವಿದೆ. ಕಾಗದ ತಯಾರಿಕೆಯ ಕಾರ್ಖಾನೆಯು ಲಾಭದಲ್ಲಿ ನಡೆಯುತ್ತದೆ. ಬೇಕರಿಯ ವ್ಯಾಪಾರದಲ್ಲಿ ಲಾಭ. ದೃಷ್ಟಿ ದೋಷ ಕಾಡುವ ಸಾಧ್ಯತೆ ಇದೆ. ಉತ್ತಮ ಆರೋಗ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ನೀವು ಈ ತಿಂಗಳಲ್ಲಿ ದನಗಳಿಗೆ ಆಹಾರವನ್ನು ನೀಡಬೇಕು. ಗೋವುಗಳಿಗೆ ನಮಸ್ಕರಿಸಬೇಕು. ಗೋವುಗಳು ನಮಗೆ ಕಾಣುವ ಪ್ರತ್ಯಕ್ಷ ದೇವತೆಗಳು ಆಗಿವೆ. ಅವುಗಳಿಗೆ ನಮಸ್ಕರಿಸುವುದರಿಂದ ನಮ್ಮ ಎಲ್ಲ ಆಸೆಗಳು ಕೂಡ ನೆರವೇರುತ್ತದೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ತಪ್ಪದೆ ಗೋವುಗಳಿಗೆ ನಮಸ್ಕರಿಸಿ ಮತ್ತು ಅವುಗಳಿಗೆ ಆಹಾರವನ್ನು ನೀಡಿ. ಇದರಿಂದ ನಿಮ್ಮ ಉದ್ಯೋಗದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗಲಿದೆ. ನಿಮ್ಮ ಮನೆಯಲ್ಲಿ ಜಗಳಗಳು ನಿಂತು ಹೋಗಿ ಶಾಂತಿ ನೆಲೆಸಲಿದೆ. ನೀವು ಅನೇಕ ದಿನಗಳಿಂದ ಬಯಸುತ್ತಿದ್ದ ವಸ್ತುಗಳು ಪ್ರಾಪ್ತಿಯಾಗಲಿವೆ. ಹಾಗಾಗಿ ನೀವು ಈ ಮಾಸದಲ್ಲಿ ಏನನ್ನೇ ಮರೆತರೂ ಕೂಡ ಗೋವುಗಳಿಗೆ ಆಹಾರ ನೀಡುವುದನ್ನು ಮರೆಯದಿರಿ. ಈ ಸುಲಭ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ತುಂಬಾ ಅಭಿವೃದ್ಧಿ ಉಂಟಾಗಲಿದೆ. ಇದೇ ರೀತಿ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಭಗವಂತನು ಅಷ್ಟೈಶ್ವರ್ಯಗಳನ್ನು ಕರುಣಿಸಲಿ.